ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಅಪ್ಡೇಟ್ನ ನಿಮ್ಗೆ ತೊಗೊಂಡು ಬಂದನು. ಈ ಒಂದು ಅಪ್ಡೇಟ್ ಯಾವ್ದು ಬಗ್ಗೆ ಐತಪ್ಪ ಅಂದ್ರೆ, ನೀವೇನಾರ ಗೂಗಲ್ ಪೇ ಮತ್ತು ಫೋನ್ಪೇ ಮತ್ತು ಏನಾರ ಪೇಟಿಎಮ್ ಇಂಥ ಒಂದು ಅಪ್ಲಿಕೇಶನ್ ಏನಾರ ನೀವು ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ, ಇಂಥ ಒಂದು ಅಪ್ಲಿಕೇಶನ್ದಾಗ ನಿಮಗೆ ಕ್ಯಾಶ್ ಬ್ಯಾಕ್ ಮುಖಾಂತರ ಅರ್ನಿಂಗ್ಸ್ ಆಗುವಂಗೆ ಕೆಲವೊಂದಿಷ್ಟು ಬೋನಸ್, ಕೆಲವೊಂದಿಷ್ಟು ಕಮಿಷನ್ ಅಂತ ಕೊಡ್ತಿರ್ತಾನು. ಅವುಗಳ ಬಗ್ಗೆ ನಾವು ಒಂದಿಷ್ಟು ವಿಡಿಯೋ ಮಾಡತ್ತೀನಿ ಈ ಒಂದು ವಿಡಿಯೋದಾಗ. ನಾನು ಫೋನ್ಪೇ, ಪೇಟಿಎಮ್ ಬಿಟ್ಟು ಗೂಗಲ್ ಪೇ ಬಗ್ಗೆ ಅಷ್ಟೇ ವಿಡಿಯೋ ಮಾಡಿದ್ನು. ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಕ್ಯಾಶ್ ಬ್ಯಾಕ್ ಸಿಗುವಂಥ ಒಂದು ಅಪ್ಲಿಕೇಶನ್ ಅಂದ್ರೆ ಗೂಗಲ್ ಪೇ. ಭಾಳ ಜೆನ್ಯೂನ್ ಅನ್ನೋಂಥ ಅಪ್ಲಿಕೇಶನ್ ಐತದ. ಅಂದ್ರೆ ಈ ಒಂದು ವಿಡಿಯೋದಾಗ ನೀವು ಆರಾಮ್ ಸರಿ ಬರೀ ನೀವು 50 ರೂಪಾಯಿ 100 ರೂಪಾಯಿ ಪೇ ಮಾಡಿ 30-40 ರೂಪಾಯಿ ನೀವು ಅರ್ನಿಂಗ್ನ ಮಾಡ್ಬೋದು. ಅಂದ್ರೆ ಯಾವ ಥರ ಅರ್ನಿಂಗ್ ಮಾಡೋದು ಅಂತೇಳಿ ನಾ ಇದ್ರಾಗ ತಿಳಿಸ್ಕೊಡ್ತೀನಿ. ಇದ್ರಾಗ ನಾನು ಬೆಸ್ಟ್ 2 ಟ್ರಿಕ್ನ ಹೇಳ್ಕೊಡ್ತೀನಿ. ಅಂದರೆ 2 ಟ್ರಿಕ್ ಹೇಳ್ತೀನಿ ನಿಮಗೆ. ಈ 2 ಟ್ರಿಕ್ ಒಳಗೆ ನೀವು ಯಾವುದಾದ್ರೂ ಒಂದು ಟ್ರಿಕ್ ಯೂಸ್ ಮಾಡಿದ್ರು ನಿಮ್ಮ ಅಮೌಂಟ್ ಬರತೈತಿ. ನೀವು 2 ಟ್ರಿಕ್ನ ಯೂಸ್ ಮಾಡಿರಿ. ಮತ್ತು ವಿಡಿಯೋನ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಥರ ಅರ್ನ್ ಮಾಡೋದು ಅಂತೇಳಿ. ಮೊದಲಿಗೆ ಬಂದುಬಿಟ್ಟು ನೀವೇನಾರು ಗೂಗಲ್ ಪೇನ ಮಾಡ್ಕೊಂಡಿದ್ರೆ ಈ ಒಂದು ಗೂಗಲ್ ಪೇ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ನೋಡ್ಬೋದು, ಸ್ಟಾರ್ಟಿಂಗ್ ನಿಮ್ಗೆ ಪೇಜ್ ಈ ಥರ ತೋರಿಸ್ತೈತಿ. ಅಲ್ಲಿ ನೀವು ಏನೂ ತಲೆಕೆಡಿಸ್ಕೋಬೇಡ್ರಿ. ಇಲ್ಲಿ ನೀವು ಮತ್ತೆ ತಳಗೆ ಬರ್ರಿ. ತಳಗೆ ಬಂದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರಿವಾರ್ಡ್, ಆಫರ್, ರೆಫರಲ್, ಕ್ಲಿಕ್, ಫ್ರೀ ಅಂತ ಕೊಟ್ಟಿರ್ತಾನಲ್ಲ. ಇದ್ರೊಳಗೆ ನೀವು ಎರಡನೇ ಒಂದು ಆಪ್ಷನ್ ಐತಿಲ್ಲ, ಆಫರ್ ಅಂತೇಳಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ಕೆಳಗೆ ಬರ್ರಿ. ಕೆಳಗೆ ಬಂದ್ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ಅರ್ನ್ ಫ್ಲ್ಯಾಟ್ 200 ಕೊಟ್ಟಿರ್ತಾನಲ್ಲ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಅದ್ರ ಮ್ಯಾಗ ನೀವು ಏನಾರು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಒಂದು ಆಫರ್ ಐತಿದೆ. ಈ ಒಂದು ಆಫರ್ ಹೆಂಗೈತಪ್ಪ ಅಂದ್ರೆ, ಇದು 2024ಕ್ಕೆ ಎಕ್ಸ್ಪೈರ್ ಆಗೈತಿ. ಮಾರ್ಚ್ 20ನೇ ತಾರೀಕು ಮಟ್ಟ ಇರ್ತದೆ ಈ ಒಂದು ಆಫರ್. ಅಕಸ್ಮಾತ್ ಈ ಒಂದು ಆಫರ್ ಏನಾರು ನಿಮಗೆ ಬಂದಿದ್ದಿಲ್ಲಪ್ಪ ಅಂದ್ರೆ, ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಚೇಂಜ್ ಮಾಡ್ಕೊರಿ. ಇಮೇಲ್ ಐ ಡಿ ಯಾವ ಥರ ಚೇಂಜ್ ಮಾಡೋದಪ್ಪ ಅಂದ್ರೆ, ಅಲ್ಲಿ ಮ್ಯಾಲೆ ಕೊಟ್ಟಿರ್ತಾನೆ ನೋಡ್ಕೋಬೋದು. ಇಮೇಲ್ ಐ ಡಿನ ಡೈರೆಕ್ಟಾಗಿ ನಿಮ್ಗೆ ಒಂದು ಗೂಗಲ್ ಪೇದಾಗ ಲಿಂಕ್ ಆಗಿರುವಂಥ ಇಮೇಲ್ ಐ ಡಿನ ನೀವು ಡೈರೆಕ್ಟಾಗಿ ಚೇಂಜ್ ಮಾಡ್ಕೊಂಡು ನೋಡ್ಕೊರಿ. ಅವಾಗ ಕೊಟ್ಟಿರ್ತಾನು. ಈ ಒಂದು ಆಫರ್ 20ನೇ ತಾರೀಕು ಮಟ್ಟ ಇರ್ತೈತಿ. ಆದಷ್ಟು ಜಲ್ದಿ ಈ ಒಂದು ಅಪ್ಡೇಟ್, ಈ ಒಂದು ಆಫರ್ನ ಎಲ್ಲರೂ ನೋಡಿರಿ. ಮತ್ತು ಇಲ್ಲಿ ಕೆಳಗೆ ಕೊಟ್ಟಿರ್ತಾನೆ ನೋಡ್ಬೋದು, ನೀವು ಇಲ್ಲಿ ಪೇ ಅಂತ ಕೊಟ್ಟಿರ್ತಾನು. ನೀವು ಪೇ ಮಾಡ್ಕೋಬೋದು. ನೀವು ಏನಾರ ಪೇ ಮಾಡಿದ್ರೆ ನಿಮಗೆ ಡೈರೆಕ್ಟ್ಲಿ ಇಷ್ಟು ರೊಕ್ಕ ಕಳಿಸ್ರಿ ಅಂತೇಳಿ ಹೇಳ್ತಾರೆ. ಯಾವ್ದಾರು ಒಂದು ಬ್ಯಾಂಕಿಗೆ ಯಾವ್ದಾರು ಒಂದು ಬ್ಯಾಂಕ್ ಇರತ್ತಿಲ್ಲ, ಡೈರೆಕ್ಟ್ ಲಿಂಕ್ ಕೊಟ್ಟು ನೀವು ಅಮೌಂಟ್ ಪೇ ಮಾಡಿರಪ್ಪ ಅಂದ್ರೆ 200 ರೂಪಾಯಿ ನಿಮಗೆ ಇಲ್ಲಿ ಒಂದು ಕ್ಯಾಶ್ ಬ್ಯಾಕ್ ಬರ್ತೈತಿ. ಅವೆಲ್ಲ ಕ್ಯಾಶ್ ಬ್ಯಾಕ್ ಎಲ್ಲಿ ಇರ್ತಾವಪ್ಪ ಅಂದ್ರೆ, ಇಲ್ಲಿ ನಿಮ್ಗೆ ರಿವಾರ್ಡ್ ಐತಿಲ್ಲ, ಇಲ್ಲಿ ಮ್ಯಾನು ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆಲ್ಲ ನಿಮ್ಮ ಒಂದು ರಿವಾರ್ಡ್ ಸ್ಕ್ರ್ಯಾಚ್ ಕಾರ್ಡು ಬಂದು ಇಲ್ಲಿ ಒಂದು ಆ್ಯಡ್ ಆಕೈತಿ. ಅದ್ರ ಮುಖಾಂತರ ಏನು ಮಾಡಬೇಕಪ್ಪ ಅಂದ್ರೆ, ನೀವು ಈ ಥರ 200 ರೂಪಾಯಿ ಪೇ ಮಾಡಿ 10ರಿಂದ 50 ರೂಪಾಯಿ ಒಳಗೆ ಎಷ್ಟು ಬೇಕಾದ್ರೆ ನಿಮಗೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಹತ್ತೈತಿ. ಆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಮುಖಾಂತರ ನೀವು ಅರ್ನಿಂಗ್ ಮಾಡ್ತೀರಿ. ಇದು 1ನೇ ಟ್ರಿಕ್. ಇನ್ನು 2ನೇ ಒಂದು ಟ್ರಿಕ್ ಯಾವುದಪ್ಪ ಅಂದ್ರೆ ಫ್ರೆಂಡ್ಸ್, ಇನ್ನು 2ನೇ ಒಂದು ಟ್ರಿಕ್ ಹೇಳ್ಬೇಕಂದ್ರೆ, ನೀವು UPI ಲೈಟ್ ಅನ್ನೋ ಒಂದು ಅಪ್ಲಿಕೇಶನ್ ನೀವು ನೋಡೇ ಇರ್ತೀರಿ. ಆ ಲೈಟ್ ಅಪ್ಲಿಕೇಶನ್ ಮತ್ತು ಲೈಟ್ ಅಕೌಂಟ ನೀವು ಕ್ರಿಯೇಟ್ ಮಾಡೋದ್ರ ಮುಖಾಂತರ ನೀವು ಆರಾಮಾಗಿ 10ರಿಂದ 15 ರೂಪಾಯಿ ಅಥವಾ 50 ರೂಪಾಯಿ, ಕೆಲವ್ರಿಗೆ 100 ರೂಪಾಯಿ ಅಂದ್ರೆ ಈ ಥರ ಕ್ಯಾಶ್ ಬ್ಯಾಕ್ಗಳು ಹತ್ತಿರ್ತಾವೆ. UPI ಲೈಟ್ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇದ್ರಾಗ ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದಪ್ಪ ಅಂದ್ರೆ, ನೀವು ತಿರ್ಗಾ ನಾನು ಹೇಳಿದೆ ನಿಮಗೆ ಆಫರ್ ಅನ್ನೋ ಒಂದು ಅಪ್ಲಿಕೇಶನ್ ಒಂದು ಆಪ್ಷನ್ ಬರ್ತೈತಿ. ಆ ಒಂದು ಆಪ್ಷನ್ ಓಪನ್ ಮಾಡಿ ಇಲ್ಲಿ ನೀವು ಕೆಳಗೆ ಬರ್ರಿ. ಕೆಳಗೆ ಬಂದ್ಮೇಲೆ ಇಲ್ಲಿ ನಿಮ್ಗೆ ಅರ್ನ್ ಅಪ್ ಟು 51 ಅಂತ ಕೊಟ್ಟಿರ್ತಾನಲ್ಲ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗೆ ನೋಡ್ಬೋದು ನೀವು ಸೆಟಪ್ UPI ಲೈಟ್ ನಾವು ಅಂತ ಕೊಟ್ಟಿರ್ತಾನಲ್ಲ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರೆ ನೀವು ಒಂದು UPI ಲೈಟ್ನ ಕೇಳ್ತಾನು. ಅದಕ್ಕೆ ಒಂದು 15 ರೂಪಾಯಿ ನೀವು ಪೇ ಮಾಡಿರಿ. 15 ರೂಪಾಯಿ ನೀವು ಹಾಕಿಬಿಟ್ಟು ನೀವು ಒಂದು UPI ಲೈಟ್ ಅನ್ನೋದು ಕ್ರಿಯೇಟ್ ಆಕೈತಿ. ಕ್ರಿಯೇಟ್ ಆಗೋಣ ನೀವು ಆ 15 ರೂಪಾಯಿ ಅಲ್ಲೇ ಇಟ್ಕೋಬೋದು ಅನ್ನೋದು ನೀವು ನನಗೆ ಕೇಳ್ಬೋದು. ಹಾಗೇನಿಲ್ಲ, ಅದು 15 ರೂಪಾಯಿ ನೀವು ಮತ್ತೆ 1 GB ನೆಟ್ ನೀವು ಇಟ್ಕೋಬೋದು. ಮತ್ತು ಇದು ಮುಖಾಂತರ ನಿಮ್ಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಮತ್ತೆ ಇಲ್ಲಿ ಬಂದು ಹತ್ತೈತಿ. ಅಲ್ಲೇ ನೀವು ತಿರ್ಗಾ ರಿವಾರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಸ್ಕ್ರ್ಯಾಚ್ ಕಾರ್ಡ್ ಮುಖಾಂತರ ಬಂದು ಹತ್ತೈತಿ. ಇಲ್ಲಿ ಅದ್ರ ಮುಖಾಂತರ ನಿಮ್ಗೆ 1 ರೂಪಾಯಿಂದ ಹಿಡಿದು 10 ರೂಪಾಯಿಂದ ಹಿಡಿದು ನಿಮ್ಗೆ 50 ರೂಪಾಯಿ ಮಟ್ಟ ಎಷ್ಟು ಬೇಕಾದ್ರೆ ಹತ್ತಬೋದು. ಕೆಲವ್ರಿಗೆ 100 ರೂಪಾಯಿನೂ ಹತ್ತಾವು. ಈ ಮುಖಾಂತರ ಕ್ಯಾಶ್ ಬ್ಯಾಕ್ದಾಗ ಗೂಗಲ್ ಪೇದಾಗ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ನಿಮ್ಗೆ ಆಗಲೇ ಹೇಳಿದ್ದೆ ಇಮೇಲ್ ಐ ಡಿನ ಯಾವ ಥರ ಚೇಂಜ್ ಮಾಡ್ಕೋದಂತೇಳಿ. ಇಲ್ಲಿ ನಿಮ್ಗೆ ಮೇಲ್ ನೋಡ್ಬೋದು, ನೀವು ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಇಲ್ಲಿ ಕೊಟ್ಟಿರ್ತಾನಲ್ಲ, ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿರ್ತಾನೆ ನಾವು ಈ ಥರ ಮತ್ತು ಕ್ಯಾಶ್ ಬ್ಯಾಕ್ಗಳನ್ನ ಪಡ್ಕೋದು. ಇನ್ನೂ ಹಲವಾರು ಥರ ಟ್ರಿಕ್ ಅದಾವೆ. ಅಲ್ಲೇ ನಮ್ಗೆ ಹೇಳಿದ್ದೆ ನಿಮ್ಗೆ. ಅವುಗೋಸ್ಕರ ನೀವು ಒಂದು ಕಾರ್ಡ್ ಅಂದರೆ ನಿಮ್ಮ ಒಂದು ವೀಸಾ ಕಾರ್ಡು, ನಿಮ್ಮ ಒಂದು ಕ್ರೆಡಿಟ್ ಕಾರ್ಡು, ಈ ಮುಖಾಂತರ ನೀವೇನಾರು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿ ಕೊಟ್ರಪ್ಪ ಅಂದ್ರೆ, ಇನ್ನೊಬ್ರು ಅಕೌಂಟಿಗೆ ರೊಕ್ಕ ಹಾಕಿದ್ರೆ ನಿಮಗೆ 200 ರೂಪಾಯಿ ಕ್ಯಾಶ್ ಬ್ಯಾಕ್ ಆಗ್ತೈತಿ. ಈ ಒಂದು ಕ್ಯಾಶ್ ಬ್ಯಾಕ್ನು ಗೂಗಲ್ ಪೇದಾಗ ಐತಿ. ಬೇಕಾದ್ರೆ ನೀವು ಹೋಗಿ ಚೆಕ್ಔಟ್ ಮಾಡ್ಕೊರಿ. ಅದರ ಎಲ್ಲ ಆಪ್ಷನ್ ಎಲ್ಲ ಆ ಥರ ಆಫರ್ಗಳು ಇರ್ತಾವೆ. ಅದ್ರಲ್ಲಿ ಇವು ಲಿಮಿಟೆಡ್ ಅಂದ್ರೆ ಟೆಂಪ್ರರಿ ಇರ್ತಾವೆ. ಎಷ್ಟು ಲೌಟ್ ಹೋಗಿ ನಾವು ಯೂಸ್ ಮಾಡ್ದಿಲ್ಲ ಅಷ್ಟು ನಮ್ಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಹತ್ತಿರ್ತಾವೆ.
ಮತ್ತು ಇದೇ ಥರ ನಿಮ್ಗೆ ಏನಾರ ಅರ್ನಿಂಗ್ಸ್ ಅನ್ನೋದು ಬೇಕಾದ್ರೆ ಇದ್ರ ಬಗ್ಗೆ ಟಾಪಿಕ್ ಬೇಕಾದ್ರೆ ನಾನು ಮುಂದಿನ ಒಂದು ವಿಡಿಯೋದಾಗ ಇಂಥದ ಒಂದು ಕ್ಯಾಶ್ ಬ್ಯಾಕ್ ಹತ್ತುವಂಥ ಒಂದು ವಿಡಿಯೋನ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ.